ಇನ್ನು TV9 ನಲ್ಲಿ ಬುರುಡೆ ಪ್ರಕರಣದ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಧರ್ಮಸ್ಥಳ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ SIT ಸಲ್ಲಿಸಿದಂತಹ ಪ್ರಾಥಮಿಕ ವರದಿಯ ಪ್ರತಿ ಲಭ್ಯ ಆಗಿದೆ. ಆ ಪ್ರಾಥಮಿಕ ವರದಿಯಲ್ಲಿ ಈ ಗ್ಯಾಂಗ್ ಏನ್ ಮಾಡೋದಕ್ಕೆ ಹೊರಟಿತ್ತು ಅದರ ಕಂಪ್ಲೀಟ್ ಚಿತ್ರಣ ಇದೆ. ವರದಿಯಲ್ಲಿ ಜಯಂತ್ ಹೇಳಿಕೆಯ ಪ್ರಮುಖ ಅಂಶಗಳು ಉಲ್ಲೇಖ ಆಗಿದೆ. ಜಯಂತಿ ಹೇಳಿಕೆಯನ್ನ SIT ದಾಖಲಿಸಿಕೊಂಡಿದೆ. ಬುರುಡೆ ಪ್ರಕರಣದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮೆದುರಿಗಿಡ್ತಾ ಇದ್ದೀವಿ. ಈ ಗ್ಯಾಂಗ್ ಏನ್ ಪ್ಲಾನಿಂಗ್ ಅನ್ನ ಮಾಡಿತ್ತು, ಪ್ರಾಥಮಿಕ ವರದಿಯಲ್ಲಿ ಈ ಗ್ಯಾಂಗ್ನ ಕಂಪ್ಲೀಟ್ ಚಿತ್ರಣ, SIT ಕೋರ್ಟ್ಗೆ ಸಲ್ಲಿಸಿದಂತಹ ಪ್ರಾಥಮಿಕ ವರದಿಯ ಪ್ರತಿ TV9ಗೆ ಲಭ್ಯ ಆಗಿದೆ. ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮೆದುರಿಗಿಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಜಯಂತ್ ಅವರು ಕೊಟ್ಟಂತಹ ಹೇಳಿಕೆಯ ಅಂಶಗಳು ಉಲ್ಲೇಖ ಆಗಿದೆ. ಏನ್ ಪ್ಲಾನಿಂಗ್ ಆಗಿತ್ತು ಅನ್ನೋದು, ಈ ಬುರುಡೆ ಗ್ಯಾಂಗ್ಗೆ ಪಚೀತಿ ತಂದಿಟ್ಟಿತ್ತು. ಮೊದಲ ಬಾರಿಗೆ ಬುರುಡೆ ಕಂಡು ಜಯಂತ್ ಬೆಚ್ಚಿ ಬಿದ್ದಿದ್ರಂತೆ. ಬೆಂಗಳೂರಿನಿಂದ ದೆಹಲಿಗೆ ಅದನ್ನ ಕೊಂಡೊಯ್ಯೋದಕ್ಕೆ ಪರದಾಡಿದ್ದಾರೆ. ಸುಪ್ರೀಂ ಕೋರ್ಟ್ನ ಕದ ತಟ್ಟೋದಕ್ಕೆ ಈ ಗ್ಯಾಂಗ್ ಮುಂದಾಗಿರುತ್ತೆ. ರೈಲಿನಲ್ಲಿ ದೆಹಲಿಗೆ ಬುರುಡೆಯನ್ನ ತೆಗೆದುಕೊಂಡು ಹೋಗಿದ್ರು ಜಯಂತ್. ಚೆನ್ನಯ್ಯ, ಮಟ್ಟಣ್ಣನವರ್, ಸುಜಾತ ಫ್ಲೈಟ್ನಲ್ಲಿ ಪ್ರಯಾಣ ಬೆಳೆಸ್ತಾರೆ. ರೈಲ್ನಲ್ಲಿ ಜಯಂತ್ ಆ ಬುರುಡೆಯನ್ನು ತೆಗೆದುಕೊಂಡು ಹೋಗ್ತಾರೆ. ದೆಹಲಿಯಲ್ಲಿ ರಾತ್ರಿ ಮಲಗಿದ್ದಾಗ ಜಯಂತ್ಗೆ ಕೆಟ್ಟ ಕನಸು ಬಿದ್ದಿದ್ದಂತೆ. ಆ ಕೆಟ್ಟ ಕನಸು ಬಿದ್ದಿದ್ರಿಂದ ಕಿರುಚ್ಕೊಂಡು ಎದ್ದಿದ್ರಂತೆ ಜಯಂತ್. ಒಂದೇ ರೂಮ್ನಲ್ಲಿರ್ತಾರೆ ಚೆನ್ನಯ್ಯ, ಮಟ್ಟಣ್ಣನವರ್ ಮತ್ತು ಜಯಂತ್. ರೈಲ್ನಲ್ಲಿ ದೆಹಲಿಗೆ ಬುರುಡೆಯನ್ನು ತೆಗೆದುಕೊಂಡು ಹೋಗಿರ್ತಾರೆ ಜಯಂತ್. ಉಳಿದವರು ಅಂದರೆ ಚೆನ್ನಯ್ಯ, ಮಟ್ಟಣ್ಣನವರ್ ಮತ್ತು ಸುಜಾತ ಫ್ಲೈಟ್ನಲ್ಲಿ ಪ್ರಯಾಣವನ್ನು ಬೆಳೆಸಿರ್ತಾರೆ. ಸುಪ್ರೀಂ ಕೋರ್ಟ್ನ ಕದ ತಟ್ಟುವಂತಹ ಪ್ಲಾನಿಂಗ್ ಈ ಗ್ಯಾಂಗ್ನದ್ದಾಗಿತ್ತು. ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಪ್ಲಾನಿಂಗ್ ಆಗಿತ್ತು ಅನ್ನೋದನ್ನ ಜಯಂತ್ ಬಾಯ್ಬಿಟ್ಟಿದ್ರು. ಹೆದರಿ ವಾಪಸ್ ಬುರುಡೆ ತರೋದಕ್ಕೆ ಒಪ್ಪಲಿಲ್ಲ ಜಯಂತ್. ಅಂದ್ರೆ ದೆಹಲಿಗೆ ಅವರು ತೆಗೆದುಕೊಂಡು ಹೋಗಿರ್ತಾರೆ, ಆದ್ರೆ ಅಲ್ಲಿಂದ ವಾಪಸ್ ತರೋದಕ್ಕೆ ಹೆದರ್ತಾರೆ. ದೆಹಲಿಯಲ್ಲೇ ಬುರುಡೆ ಬಿಟ್ಟು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಬುರುಡೆ ಬಿಟ್ಟು ಫ್ಲೈಟ್ನಲ್ಲಿ ವಾಪಸ್ ಬಂದಿದ್ರು ಮೂವರು ಕೂಡ, ಜಯಂತ್, ಮಟ್ಟಣ್ಣನವರ್ ಮತ್ತು ಸುಜಾತಾ ಭಟ್. SITಗೆ ನೀಡಿದಂತಹ ವರದಿಯಲ್ಲಿ ಜಯಂತಿ ಹೇಳಿಕೆ ದಾಖಲಾಗಿದೆ. ಕೋರ್ಟ್ಗೆ SIT ಕೊಟ್ಟಂತಹ ಪ್ರಾಥಮಿಕ ವರದಿಯಲ್ಲಿ ಇದೆಲ್ಲ ಅಂಶಗಳು ಕೂಡ ಉಲ್ಲೇಖ ಆಗಿರುವಂಥದ್ದು. ಸುಪ್ರೀಂ ಕೋರ್ಟ್ನ ಕದ ತಟ್ಟೋದಕ್ಕೆ ಅಂತ ಹೇಳಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಸಾಕ್ಷಿ ಅಂತ ಹೇಳಿ ಈ ತಲೆಬುರುಡೆಯನ್ನು ತೆಗೆದುಕೊಂಡು ಹೋಗ್ತಾರೆ. ಆದರೆ ತಲೆಬುರುಡೆ ತೆಗೆದುಕೊಂಡು ಹೋದವರಿಗೆ ಅಲ್ಲಿ ಭಯ ಆವರಿಸಿರುತ್ತೆ. ರಾತ್ರಿ ಎಲ್ಲ ಎದ್ದು ಕುಳಿತಿದ್ರಂತೆ ಜಯಂತ್. ಹಾಗಾಗಿ ಅದನ್ನ ವಾಪಸ್ ಮತ್ತೆ ಬೆಂಗಳೂರಿಗೆ ತರೋದಕ್ಕೆ ಹೆದರ್ತಾರೆ. ಮತ್ತೆ ವಿಮಾನದ ಮೂಲಕ ದೆಹಲಿಗೆ ತೆರಳುತ್ತಾರೆ. ಭಯಗೊಂಡು ದೆಹಲಿಯಲ್ಲೇ ಬುರುಡೆ ಬಿಟ್ಟು ಬಂದಂತಹ ಜಯಂತ್ ಮತ್ತೆ ದೆಹಲಿಗೆ ವಿಮಾನದ ಮೂಲಕ ಹೋಗ್ತಾರೆ. ಆದ್ರೆ ಅಲ್ಲಿಂದ ರೈಲಿನ ಮೂಲಕ ಬುರುಡೆಯನ್ನು ತರ್ತಾರೆ. ವಿಮಾನದಲ್ಲಿ ತರೋದು ಬಹಳ ಕಷ್ಟ. ಆ ಭಯದಲ್ಲೇ ರೈಲಿನಿಂದ ತರ್ತಾರೆ. ಜಯಂತ್ ದೆಹಲಿಯಿಂದ ನೇರವಾಗಿ ಮಂಗಳೂರಿಗೆ ಬಂದಿದ್ರು. ಬಳಿಕ ಮಹೇಶ್ ತಿಮಾರೋಡಿ ಮನೆಗೆ ಬುರುಡೆಯನ್ನು ತೆಗೆದುಕೊಂಡು ಬರ್ತಾರೆ ಜಯಂತ್. ಹೀಗಂತ ವರದಿಯಲ್ಲಿ ಜಯಂತ್ ಕೊಟ್ಟಂತಹ ಹೇಳಿಕೆಯನ್ನ SIT ಅಧಿಕಾರಿಗಳು ದಾಖಲಿಸಿದ್ದಾರೆ. ಈ ಬುರುಡೆ ಗ್ಯಾಂಗ್ ಯಾವ ರೀತಿಯಲ್ಲಿ ಪ್ಲಾನಿಂಗ್ ಮಾಡಿತ್ತು, ಸುಪ್ರೀಂ ಕೋರ್ಟ್ ಕದ ತಟ್ಟೋದಕ್ಕೆ ಹೇಗೆ ಹೋಗಿತ್ತು, ಆ ಬುರುಡೆ ಇಲ್ಲಿಂದ ದೆಹಲಿಗಿಂದ ಮಂಗಳೂರಿನ ಹೇಗೆ ತಲುಪ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಜಯಂತ್ ಏನು ಬಾಯ್ಬಿಟ್ಟಿದ್ರು. ಆ ವಿಚಾರವನ್ನ ಈ ವರದಿಯಲ್ಲಿ SIT ಉಲ್ಲೇಖಿಸಿದೆ. ಅರಿವಿಲ್ಲದೆ ಬುರುಡೆ ಜೊತೆಯೇ ರಾತ್ರಿ ಕಳೆದಿದ್ರು ಸುಜಾತಾ ಭಟ್. ದೆಹಲಿಯಲ್ಲಿ ಪ್ರತ್ಯೇಕ ರೂಮ್ನಲ್ಲಿದ್ರು ಸುಜಾತಾ ಭಟ್. ವಿಠ್ಠಲ ಮಂದಿರದಲ್ಲಿ ರೂಮ್ ಮಾಡಿ ಉಳ್ಕೊಂಡಿರ್ತಾರೆ ಮೂವರು, ಗಿರೀಶ್, ಜಯಂತ್ ಮತ್ತು ಚೆನ್ನಯ್ಯ. ಸುಜಾತಾ ಭಟ್ ಇನ್ನೊಂದು ರೂಮ್ನ ಮಂಚದ ಕೆಳಗೆ ಬಾಕ್ಸ್ ಇಟ್ಟಿದ್ರು ಜಯಂತ್. ಅಂದ್ರೆ ಸುಜಾತಾ ಭಟ್ ಅವರಿದ್ದಂತಹ ರೂಮ್ನ ಮಂಚದ ಕೆಳಗೆ ಆ ಬುರುಡೆ ಬಾಕ್ಸ್ ಇತ್ತು. ಆ ವೇಳೆ ಬಾಕ್ಸ್ನಲ್ಲಿ ಏನಿದೆ ಅಂತ ಸುಜಾತಾ ಕೇಳಿದ್ರಂತೆ. ಅದಕ್ಕೆ ಏನಿಲ್ಲ ಅಂತ ಹೇಳಿ ಸುಮ್ಮನಾಗಿದ್ರು ಜಯಂತ್. ಅಂದ್ರೆ ಸುಜಾತಾ ಭಟ್ ಅವರು ವಿಚಾರ ತಿಳಿಸಿರಲ್ಲ ಹೀಗಂತ SIT ಬಳಿ ಹೇಳ್ಕೊಂಡಿದ್ರು. ಅದು ಈಗ ಪ್ರಾಥಮಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. SIT ಸಲ್ಲಿಸಿರುವಂತಹ ಪ್ರಾಥಮಿಕ ವರದಿಯಲ್ಲಿರುವಂತಹ ಅಂಶಗಳು, ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನು ನಿಮ್ಮೆದುರಿಗಿಡ್ತಾ ಇದ್ದೀವಿ. ಈ ಬುರುಡೆ ಗ್ಯಾಂಗ್ ಪ್ಲಾನಿಂಗ್ ಯಾವ ರೀತಿಯಲ್ಲಿ ನಡೆಸಿತ್ತು, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಈ ಬುರುಡೆ ಗ್ಯಾಂಗ್ನ ಬುರುಡೆ ರಹಸ್ಯಗಳು ಎಲ್ಲವೂ ಕೂಡ ಈಗ ಸ್ಪಷ್ಟವಾಗ್ತಾ ಇದೆ. ಆದರೆ ಈ ಬುರುಡೆಯನ್ನ ಈ ಬೆಂಗಳೂರಿನಿಂದ ದೆಹಲಿಗೆ, ದೆಹಲಿಯಿಂದ ಮಂಗಳೂರಿಗೆ ತಗೊಂಡು ಬರುವಂಥದ್ದು ಬಹಳ ಪಚೀತಿಯಾಗಿತ್ತು ಈ ಗ್ಯಾಂಗ್ಗೆ ಅನ್ನೋದು ಪ್ರಥಮವಾಗಿ ಗೊತ್ತಾಗ್ತಾ ಇರುವಂಥದ್ದು. ಈ ವರದಿಯಲ್ಲಿರುವಂತಹ ಇನ್ನಷ್ಟು ಪ್ರಮುಖ ಅಂಶಗಳನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಏನೇನು ವಿಚಾರ ಬೆಳಕಿಗೆ ಬರ್ತಾ ಇದೆ?
ಪ್ರತಿಮಾ, ಇಲ್ಲಿ 1,500 ಪುಟಗಳ ವರದಿಯಲ್ಲಿ ಸಾಕಷ್ಟು ವಿಚಾರಗಳನ್ನು SIT ದಾಖಲಿಸಿರುವಂಥದ್ದು. ಅಂದರೆ ಆರಂಭಿಕ ಹಂತದಿಂದ ಹಿಡಿದು ಅಂದರೆ ಏನು ಅಲ್ಲಿವರೆಗೂ ತನಿಖೆ ಕಂಪ್ಲೀಟ್ ಅಂದರೆ ಏನು ಅಲ್ಲಿ ಒಂದು ಹಂತಕ್ಕೆ ಮುಗಿತಾ ಬಂತು, ಅಲ್ಲಿವರೆಗೂ ಕೂಡ ಏನೇನು ತನಿಖೆಯನ್ನು ಮಾಡಿದ್ದಾರೆ, ಯಾರ್ಯಾರ ಸ್ಟೇಟ್ಮೆಂಟನ್ನು ದಾಖಲು ಮಾಡಿದ್ದಾರೆ, ಅದನ್ನೆಲ್ಲವೂ ಕೂಡ ಅದರಲ್ಲಿ ಇರುವಂಥದ್ದು. ಅದರಲ್ಲಿ ಪ್ರಮುಖವಾದ ಅಂಶಗಳನ್ನು ಗಮನಿಸೋದಾದರೆ ಜಯಂತ್ ಟಿ ಅವರ ಒಂದು ಹೇಳಿಕೆಯಲ್ಲಿ, ಅಂದರೆ ಅವರು SIT ಮುಂದೆ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳುವಂಥದ್ದು. ಅಂದರೆ ಏನು ಬೆಂಗಳೂರಿನಿಂದ ಏನು ಆರೋಪಿ ಚಿನ್ನಯ್ಯ, ಜಯಂತ್ ಮತ್ತು ಸುಜಾತಾ ಭಟ್ ಮತ್ತು ಗಿರೀಶ್ ಮಠಣ್ಣನವರು 4 ಜನರು ಕೂಡ ದೆಹಲಿಗೆ ಹೋಗುವಂಥದ್ದು. ಸೊ ದೆಹಲಿಗೆ ಹೋಗುವಂಥ ಸಂದರ್ಭದಲ್ಲಿ ಬುರುಡೆಯನ್ನು ಇಟ್ಕೊಂಡು ಜಯಂತ್ ಟ್ರೈನ್ನಲ್ಲಿ ಹೋದರೆ ಇವರು 3 ಜನ ಚಿನ್ನಯ್ಯ, ಗಿರೀಶ್ ಮಠಣ್ಣನವರು, ಸುಜಾತಾ ಭಟ್ ಫ್ಲೈಟ್ನಲ್ಲಿ ಹೋಗ್ತಾರೆ. ಫ್ಲೈಟ್ನಲ್ಲಿ ಹೋಗಿ ಅಲ್ಲಿ ಒಂದು ರೂಮ್ನಲ್ಲಿ ಹಾಲ್ಟ್ ಮಾಡ್ತಾರೆ. ಜಯಂತ್ ಆ ಬುರುಡೆಯನ್ನು ಇಟ್ಕೊಂಡು ಟ್ರೈನ್ನಲ್ಲಿ ಹೋಗುವಂಥದ್ದು. ಇಲ್ಲಿ ಜಯಂತ್ನ ಕೂಡ ನಾವು TV9 ಮಾತಾಡಿಸುವಂಥ ಕೆಲಸ, ದೂರವಾಣಿ ಸಂಪರ್ಕ ಮಾಡಿ ಮಾತಾಡಿಸುವಂಥ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರು ಕೂಡ ಹೇಳಿದಂಥದ್ದು, ಅವತ್ತು ಸಾಕಷ್ಟು ಕನಸು ಬಿತ್ತು. ಅಂದರೆ ಆ ಬುರುಡೆಯನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಟ್ರೈನ್ನಲ್ಲೇ ಭಯ ಆಗ್ತಾ ಇತ್ತು, ಸಾಕಷ್ಟು ತೊಂದರೆಗಳಾಗ್ತಾ ಇತ್ತು, ಬುರುಡೆಯಿಂದ ಕೆಟ್ಟ ಕನಸುಗಳು, ಕೆಟ್ಟ ವಿಚಾರವಾಗಿ ನನ್ನ ತಲೆಯಲ್ಲಿ ಬರ್ತಾ ಇತ್ತು. ಸೊ ಅದನ್ನು ದೆಹಲಿಗೆ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ 2 ರೂಮ್ ಮಾಡ್ತಾಳೆ. ವಿಠಲ ಮಂದಿರದ 2 ರೂಮನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದು ರೂಮ್ನಲ್ಲಿ ಸುಜಾತಾ ಭಟ್ನ ಮಲಗಿಸ್ತಾರೆ. ಸೊ ಇನ್ನೊಂದು ರೂಮ್ನಲ್ಲಿ ಇವರು 3 ಜನ ಮಲ್ಕೊಳ್ಳುವಂಥದ್ದು. ಅವತ್ತು ರಾತ್ರಿ ಕೆಟ್ಟ ಕನಸು ಬೀಳುತ್ತೆ. ಏನು ಈ ಒಂದು ಜಯಂತ್ ರಾತ್ರಿ ಕಿರ್ಚ್ಕೊಂಡು ಎದ್ದೇಳ್ತಾರೆ, ಎದ್ದು ಬಿಟ್ಟು ಕಿರ್ಚಾಡ್ತಾರೆ. ಸೊ ಅವ್ರನ್ನ ಚಿನ್ನಯ್ಯ ಮತ್ತು ಗಿರೀಶ್ ಮಠಣ್ಣನವರು ಸಮಾಧಾನ ಮಾಡಿ ಮಲಗಿಸ್ತಾರೆ, ಧೈರ್ಯ ತುಂಬ್ತಾರೆ. ಸೊ ಇಲ್ಲಿ ಇನ್ನೊಂದು ಅಂಶ ಅಂತ ಹೇಳಿದರೆ, ಆ ಬುರುಡೆಯನ್ನು ಅಪ್ಪಿತಪ್ಪಿನೂ ತಮ್ಮ ರೂಮ್ನಲ್ಲಿ ಜಯಂತ್ ಇಟ್ಕೊಳ್ಳೋದಿಲ್ಲ. ಸೊ ಏಕೆ ಅಂತ ಹೇಳಿದರೆ, ಏನು ಪಕ್ಕದಲ್ಲಿ ರೂಮ್ನಲ್ಲಿದ್ದಂತಹ ಸುಜಾತಾ ಭಟ್ ಏನಿರ್ತಾರೆ ಅವರ ಮಂಚದ ಕೆಳಗಡೆ ಆ ಬಾಕ್ಸನ್ನು ಇಡ್ತಾರೆ. ಸುಜಾತಾ ಭಟ್ ಕೇಳ್ತಾರೆ ಇದೇನು ಬಾಕ್ಸ್ ಅಂತ ಹೇಳಿ, ಅವ್ರಿಗೆ ಇದೇನೋ ಬೇರೆ ಅಂತ ಹೇಳ್ತಾರೆ, ಬುರುಡೆ ಅಂತ ಹೇಳೋದಿಲ್ಲ. ಸೊ ಇಲ್ಲಿ ಆ ಒಂದು ಏನು ಜಯಂತ್ ಟಿಗೆ ಸಾಕಷ್ಟು ಕನಸುಗಳು ಬಿದ್ದಿದ್ದಂಥದ್ದು. ಸೊ ಆ ಒಂದು ಕೆಟ್ಟ ಕನಸು, ಭಯಾನಕ ಕನಸು ಬಿತ್ತು ಅಂತ ಹೇಳಿ SIT ಮುಂದೆ ಹೇಳ್ಕೊಂಡಿದ್ದಾರೆ. ಸೊ ಆ ಒಂದು ಹೇಳಿಕೆ ಈಗ ಅದರಲ್ಲಿ ದಾಖಲಾಗಿರುವಂಥದ್ದು. ಸೊ ಈ ಹೇಳಿಕೆಯನ್ನು ಆಧರಿಸಿ ಅದರಲ್ಲಿ ಏನು ಜಾಸ್ತಿ ಏನೇನು ಕನಸು ಬಿತ್ತು ಅಂತ ಹೇಳಿ ನಾವು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಕೆಟ್ಟ ಇಮೇಜ್ಗಳು, ಸೊ ಹುಡುಗಿಯರು ಭಯಾನಕವಾಗಿ ಕಾಣಿಸ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ ಕನಸು ಬಿತ್ತು ಅಂತ ಈಗ ಜಯಂತೆ TV9ಗೆ ಹೇಳಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಪ್ರತಿಭಾ ತಮ್ಮೆಲ್ಲ ಮಾಹಿತಿಗೆ.